ಮೋರ್ ದೆನ್ 75% ಇದ್ದಾರೆ, ಅವ್ರಿಗೆಲ್ಲ ನೆಗ್ಲೆಕ್ಟ್ ಕೊಡ್ತೀವಿ, ಅವ್ರು ಹಾಜರಾಗಬೇಕು. ಒಂದು 2% ಇವತ್ತು ಬಂದಿರೋರಲ್ಲಿ 10 ವರ್ಷ 15 ವರ್ಷ ಆಗಿದೆ ಯಾವುದಿಲ್ಲ ಅಂದ್ರೆ ಅದು ಇನ್ಸ್ಪೆಕ್ಟರ್ಗಳು ವೆರಿಫೈ ಮಾಡ್ಬಿಟ್ಟು ನಿಜವಾಗ್ಲೂ ಅವ್ರು ಇನ್ನು 10 ವರ್ಷದಿಂದ ಯಾವುದು ಮಾಡಿಲ್ಲ ಅಂದ್ರೆ ಅವ್ರು ಮುಕ್ತಾಯ ಮಾಡ್ತೀವಿ. ಅದನ್ನ ಎಲ್ಲ ಆಫೀಸರ್ಸ್ ಗಮನಿಸಿ, ಸ್ವಲ್ಪ ಸ್ಟಾಫ್ ಗಮನಿಸಬೇಕು, ಇವ್ರ ಮೇಲೆ ಕಂಟಿನ್ಯೂ ವಾಚ್ ಮಾಡಬೇಕು. ತಿಂಗಳಿಗೆ ಒಂದ್ಸಲ ಆದರೂ ಇವ್ರನ್ನ ಸ್ಟೇಷನ್ ಕರೆಸಿ ರಿವ್ಯೂ ಮಾಡಬೇಕಾಗಿದೆ. ಹಂಗಾದ್ರೆ ಮಾತ್ರ ಅಲ್ಲಿ ಪ್ರಕರಣಗಳು ಕಡಿಮೆ ಆಗ್ತವೆ, ಸಮಾಜಕ್ಕೆ ನಾವು ಒಂದು ನ್ಯಾಯ ಕೊಡೋದು ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಆಗಲ್ಲ. ನಾವು ನೈಟ್ ಡ್ಯೂಟಿ ಮಾಡ್ತೀವಿ, ಡೇ ಡ್ಯೂಟಿ ಮಾಡ್ತೀವಿ, ಕೇಸ್ಗಳು ಆಗ್ತಾನೆ ಇದ್ದೇವೆ, ಸಿಗಲ್ಲ ಅಂತೇಳಿ ಆ ಥರ ಆಗಬಾರ್ದು. ಎಲ್ಲರನ್ನ ನಿಮ್ಗೆ ಕರೆಸಿ ವೈದ್ಯ ಒಳ್ಳೆತನ ನಂಬ್ಕೊಳ್ಳಿ. ಇಲ್ಲ ಒಂದೇ ಕೇಸ್ ಆಗಿರ್ತಾರೆ 10 ವರ್ಷ ಹಿಂದೆ 15 ವರ್ಷ ಮಾಡಿದ್ದೆ ಮತ್ತೆ ಹಾಗೆ ಇಲ್ಲ ಅಂದಾಗ ಅಂಥವನ್ನ ನಾವು ನೋಡ್ತೀವಿ. ನಿಮ್ಮನ್ನ ಟ್ರ್ಯಾಕ್ ಮಾಡಿ ನಿಜವಾಗ್ಲೂ ಯಾವುದಿಲ್ಲ ಅಂದಾಗ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ, ಫೋನ್ ಮಾಡ್ತೀವಿ. ಮತ್ತು ಮನೆಯಲ್ಲಿದ್ದೆ ಡ್ರೈವರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮತ್ತೆ ರಾತ್ರಿ ಕೆಲಸ ಪ್ರಚಾರ ಮಾಡೋದು, ಅದರಿಂದ ಡ್ರೈವಿಂಗ್ ಮಾಡೋದು ಆ ಥರ ಇದ್ರೆ ಆಗಲ್ಲ. ಎಲ್ಲರ ಯಂಗ್ಸ್ಟರ್ಸ್ ಏನು ವಿಷಯವಾಗಿದ್ದಾರೆ ಅವ್ರನ್ನ ಸ್ವಲ್ಪ ಲೋಕಲ್ ಆಫೀಸರ್ಸು ವಾಚ್ ಮಾಡಬೇಕು, ಮೇಲಿನ ಮೇಲೆ ಚೆಕ್ ಮಾಡ್ತಿರ್ಬೇಕು, ಡ್ರೈವರ್ ಅವ್ರನ್ನ ವಾಚ್ ಮಾಡ್ತಿರ್ಬೇಕು. ಲೋಕಲಲ್ಲೇ ಇದ್ದಾರೆ, ನಾವು ಬೇರೆ ಕಡೆ ಹುಡ್ಕೊಂಡು ಹೋಗ್ತೀವಿ ಯಾರು ಮಾಡಿದಾರೆ ಅಂತೀವಿ. ನಿಮ್ಗೆ ಏನಾದ್ರೂ ಇಲ್ವಾ, ನಿಮ್ಮ ಏರಿಯಾದಲ್ಲಿ ಬೇರೆ ಯಾರು ಮಾಡ್ತಾರೆ ನೀವು ಬಂದು ನಮಗೆ ಮಾಹಿತಿ ಕೊಡ್ರಿ, ನಾವು ನಿಮ್ಮ ಹೆಸರುಗಳನ್ನು ಗುಪ್ತವಾಗಿಟ್ಟು ನಾವು ಪತ್ತೆ ಮಾಡ್ತೀವಿ. ನಮ್ಮ ಕ್ರೈಮ್ ಸ್ಟಾಫ್ಗೆ ನೀವು ಮಾಹಿತಿ ಕೊಡ್ರಿ. ಈ ಥರ ನಮ್ಮ ಕಡೆಯಿಂದ ಇಬ್ರು ಒಂದೇ ನೀನು ಕೆಲಸ ಮಾಡ್ತಿದ್ಯಾ ಮತ್ತೆ ಅವ್ರನ್ನ ನೀವು ಹೋಗಬಾರ್ದು, ಅರ್ಥ ಆಯ್ತಾ? ಇವ್ರ ಮೇಲೆ ವಾಚ್ ಇರ್ಬೇಕಂದ್ರೆ ಯಾವಾಗಿದೆ ಪ್ರೀಮಿಯರ್ ಯಾವಾಗಾಗಿದೆ ಇವ್ರ ಮೇಲೆ? ಎಷ್ಟು ದಿನ ಆಯ್ತು ಕೇಸ್ ಆಗಿ? ಎಲ್ಲಿ ಕಿತ್ಕೊಂಡಿದ್ರಿ? ತೂಪ್ಗೆರೆಯಲ್ಲಿ ರೀಸೆಂಟ್ಲಿ ಆಗಿ ನಾವು ಯಾರು ಮಾಡಿದ್ದಾರೆ? ನಿಮ್ಗೆ ಗೊತ್ತಿರಲ್ಲ ಎಲ್ಲೇ ಈ ಕಂಪ್ನಿ ಮಾಡ್ತೀವಿ, ಅದು ಬೇರೆ ಇದು ಬೇರೆಲ್ಲ. ಬಿಟ್ಟರೆ ಬಂದು ಇನ್ನೇರದಲ್ಲಿ ಯಾರು ಬರ್ತಾರೆ ತೂಪ್ಗೆರೆಗೆ? ಮೊನ್ನೆ ಎಲ್ಲ ಓಡಾಡ್ಕೊಂಡು ಹೋಗ್ಯಾರಲ್ಲ. ಅವನೆಲ್ಲಿದ್ದಾನೆ ಪ್ರೇಮಿ? ಎಲ್ಲಿದ್ದಾನ ಅವನ? ಗೊತ್ತಿಲ್ಲ ಅಂದ್ರೆ ನಿಂಗೆ ನೇತಾಗ್ತದೆ. ನಿನ್ ಜೊತೆ ಬಂದ್ ಮಾಡಿರೋ ತಾನೇ ಅವನು. ವಾಯ್ಸ್ ಸಂಗ್ರಹಿಸಿ ಹೇಳ್ಬೇಕು, ಅರ್ಥ ಆಯ್ತಾ? ಮೊನ್ನೆ ಯಾರು ಬಂದು ಹೋಗಿರೋ ಏರಿಯಾದಲ್ಲಿ ಹೇಳ್ಬೇಕು ನೀನು. ಸ್ವಲ್ಪ ಸರಿ ಬಾ. ಅದನ್ನ ಎಲ್ಲಿದ ಅವರೆಲ್ಲ ಈಗ ಕೋರ್ಟ್ಗೆ ಅಟೆಂಡ್ ಆಗ್ತಾ ಇಲ್ಲ ಅವರು, ಬಾಂಬೆ ಸರಿ ಅವರು. ಆಯ್ತು, ಮತ್ತೆ ಅವ್ರು ಪತ್ತೆ ಮಾಡ್ಬೇಕಲ್ಲ, ನೋಡಪ್ಪ ನೋಟ್ ಮಾಡ್ತಾರೆ. ಏನ್ ಯಾರು ಮಾಡ್ತಾರೆ ಮತ್ತೆ? ರೈತರು ಬರ್ತಾನೆ ಇದಾವಲ್ಲ ಕಂಪ್ಲೇಂಟ್. ಸೋಮ ಇಲ್ಲ ಇವಾಗಲ್ಲ, ಮೊಬೈಲ್ ನಂಬರ್ ಹೌದು. ಇದೆಲ್ಲ ಒಂದೇ ಟೀಮಾ? ಈಗೇನು ಕೆಲಸ ಮಾಡ್ತಾ ಇದೀವಿ? ಏನು ವ್ಯವಸಾಯ? ಎಷ್ಟಾಗಿದೆ ಭೂಮಿ? ಏನು ವ್ಯವಸಾಯ ಬೆಳಿತೀರಿ? ಅದನ್ನ ಯಾವ್ದು ಹೆಸರು ಇಟ್ಕೊಂಡು ಮತ್ತೆ ಅಲ್ಲೇ ಎಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಮಾಡ್ಕೊಂಡಿರ್ತೀರ ಅಂತ ಕೇಸ್ ಏನಾಗಿದೆ? ವಾಸಿಡ್ರಿ ಏನ್ ಕೇಸ್? ಯಾವ ಊರು? ಸುತ್ತಮುತ್ತ ಯಾರು ಮಾಡ್ಕೊಂಡ್ರಿ ಇವಾಗ? ಯಾರು ಮಾಡಲ್ಲ. ಬರ್ತಾನಿಲ್ಲ ನಿಮಗೆ 4 ಜನ ಮನೆಗಿರ್ತಾರೆ, ರಾತ್ರಿ ಚಿಕ್ಕನ್ ಬರ್ತಾರೆ, ಬೆಳಿಗ್ಗೆ ಮನೆಗಿರ್ತಾರೆ. ಏನ್ ಗೊತ್ತಾಗುತ್ತೆ? ಆಯ್ತು ನೋಡ್ತೀವಿ, ನೀವು ಹೇಳ್ತಕ್ಕಲ್ಲ ಅಲ್ಲಿ ಹೋಗಿ ಮೋಟ್ ಹೋಗ್ಬಾರ್ದಲ್ಲಿ. ಇಲ್ಲ ಬೇರೆಯವ್ರು ನಿಮ್ಗೆ ಇರೋದ್ರಲ್ಲಿ ನಿಮ್ಗೆ ಗೊತ್ತಾಗಬೇಕು. ಮತ್ತೆ ರೈತರು ಅಮಾಯಕರು ಮೋಟ್ ಹೋಗ್ತಾನೆ ಇರ್ತವೆ. ಸತ್ಗಳು ಹೇಳ್ರಿ ಮತ್ತೆ ಮೋಟ್ಗಳು ಯಾಕೆ ಗೊತ್ತಾವೆ? ಯಾಕೆ ಬಂದರೆ ಏರಿಯಾದಲ್ಲಿ ನಿಮ್ಮ ಏರಿಯಾದಲ್ಲಿ ಹೇಳ್ಬೇಕಲ್ಲ ನೀವು. ಸತ್ಗಳು ಹೇಳ್ತೀರಿ, ರೈತರು ಕೇಸ್ ಕೊಟ್ಟು ಬಾಯ್ ಕರ್ಕೊಂಡು ನೋಡ್ಬೇಕು. ನಿಮ್ಗೆ ಇವು ಮೊಬೈಲ್ ತಗೊಂಡು ಏನಿದೆ ಎಲ್ಲಿ ಮಾಡ್ತಿರ್ಬೇಕು ಭೂಮಿ. ಆಯ್ತು, ಎಷ್ಟೊತ್ತ ಆಯ್ತು? ಏನು ಊರಲ್ಲಿ ಬೆಳೆದಿದ್ದ? ನೀವು ಮಾರ್ತಾ ಇದ್ದೀರಾ? ಬೆಳೆದಿದ್ದ? ಸರಿ, ಮಾರ್ತಾ ಇದ್ದಿದ್ದ ಅಥವಾ ಬೆಳೆ ಬೆಳೆದಿದ್ದ? ನೀವು ಮನೆಗೆ ಇಟ್ಕೊಂಡಿದ್ಯಾ? ಗಂಟೆ ಹೊಡಿಕೆ ನೀನು? ಬೇಡ, ವಯಸ್ಸಾಗಿದೆ, ಕರೆಕ್ಟಾಗಿ ಬದುಕು. ನಿಮ್ದೇನಪ್ಪ? ಏನು ಏನ್ ಕಲ್ತಾನ ಹೊಡ್ಬೇಕಂತ ಕೊಂಡು ಹೋಗಿದ್ದೆ. ಒಂದೇ ಕೇಸ್ ಐತಾ? ಯಾವ ಕ್ಲೋಸ್ ಆಯ್ತು? ಯಾಕಂತೀಯ ಮತ್ತೆ ಸಪ್ಲೈ ಮಾಡಿದ್ರೆ ಮತ್ತೆ ನೀನಂತ ಆರೋಪಿ ಆಗಲ್ಲೇನೋ? ನಿಮ್ ತಲೆ ಗೊತ್ತಿಲ್ಲ ನಿಮ್ಗೆ? ವೆರಿಫೈ ಮಾಡ್ಬೇಕಲ್ಲ, ನಿಮ್ ಕೆಲಸ ಅಲ್ವಾ ಅದು? ಮತ್ತೆ ಅದನ್ನೇ ಮಾಡ್ತಾ ಇದ್ದೀಗ. ಅದನ್ನಕ್ಕೆ ಟೆಂಪೋ ಬಳಸ್ತೀಯ? ಟೆಂಪೋ ಜಪ್ತಿ ಮಾಡ್ಬೇಕಾಗಿತ್ತು. ಒಂದು
ಬೈಕ್ ತಗೊಂತಾನ ಅವನು ಏನ ನಿನ್ಮೇಲೆ ಆಗ್ತಾನೆ ತಲೆ ಮೇಲೆ ಅವನೆಲ್ಲಿದ್ದಾನೆ ಮತ್ತೆ ಅವನು ಹಿಡ್ಕೊಂಬರಲ್ಲ ಮತ್ತೆ ಯಾರು ಹಾಜರಾಗಿಲ್ಲ ಅವ್ರು ಕಾನ್ಸಂಟ್ರೇಷನ್ ಮಾಡ್ರಿ ನೀವು ಕೇಸ್ ಬೇರೆ ನಡೀತಾ ಇದೆ 12:25 ಅವ್ನು ಹಾಜರಾಗ್ತಾ ಇಲ್ಲ ಕೋರ್ಟ್ಗೆ ಬರ್ತಾ ಇಲ್ಲ ಅವ್ನು ಪತ್ತೆ ಮಾಡಿ ನೋಟ್ ಮಾಡ್ಕೊಂಡ್ರೆ ಸ್ವಲ್ಪ ಏನೋ ಅವನ ಹೆಸರು ಜಬಿ ಅಂತ ನೋಟ್ ಮಾಡ್ಕೊಳ್ಳಿ ಅವ್ರು ಅಂಥವ್ರನ್ನ ಇಟ್ಕೊಂಡ್ಬರ್ಬೇಕು ನಾವು ಮೈನು ನಿಮ್ದು ಕೇಸು ನೋಡಿ ಎಲ್ಲಿ ಮಾಡಿದ್ರಿ ಏನ್ ತಿಳ್ಕೊಂಡಿದ್ವಿ ಹಾಗೆ ಹೋಗ್ಬಿಡ್ತಾವ ಅಲ್ಲೆಲ್ಲ ಮತ್ತೆ ಕತೆ ಹೇಳ್ತೀಯಾ ಏನಾಗಿದೆ ಕೇಸು ಇನ್ನ ಇಲ್ಲ ಏನ್ ನೀವು ಸ್ಪ್ಲಿಟ್ ಅಪ್ ಆಗಿದ್ದೀನ ಮತ್ತೆ ಸ್ಪ್ಲಿಟ್ ಆಗಿರ್ಬೇಕಲ್ಲ ಕೇಸು ಈ ಕೇಸ್ ಏನಾಗಿದ್ದೀರಿ ಸ್ಪ್ಲಿಟ್ ಮಾಡಿದಾರಾ ನೋಟ್ ಮಾಡ್ಕೊಳ್ಳ ರಂಗಣ್ಣ ಯಾರು ನಿಮ್ದು ಯಾವಾಗಾಗಿದೆ ಟ್ರಯಲ್ ನಡೀತಾ ಇದ್ದಾರಾ ಮೊಬೈಲ್ ನಂಬರ್ ಸ್ವಲ್ಪ ಅಪ್ಡೇಟ್ ಮಾಡಿ ಹೊಸಳಿಗೆ ಏನಾಗಿದೆ ಚೆಕ್ ಮಾಡೋದು ಹೊಸಳಿ ಕೇಸ್ ಏನಾಗಿದೆ ಹೊಸಳಿಲಿ ಯಾವಾಗಾಗಿದೆ ನಿಮ್ದು ಇಬ್ಬರು ಸೇಮಾ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿ ಹಾಕ್ಬೇಕು ನೋಡಿ ನಾವು ಏನ್ ಪ್ರಾಬ್ಲಮ್ ಇತ್ತು ಚೈನ್ ತಿಳ್ಕೊಂಡು ಹೋಗಿದ್ಯಾ ಹೇಳ್ಬೇಡ ರಿಕವರ್ ಆಗಿದೆ ಕತೆ ಬೇರೆ ಹೇಳ್ತೀವಿ